ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಗೆ ಎಲ್ಲರೂ ಫಿಸಿಕಲ್ ಅನ್ನ ಕೊಟ್ಟು ಬಂದಿದ್ದೀರಿ, ಪಾಸ್ ಆಗಿದ್ದೀರಿ. ಇನ್ನೇನು ಎಕ್ಸಾಮಿನೇಷನ್ ಒಂದು ಪಾಸ್ ಮಾಡ್ಕೋಬೇಕು, ಟ್ರೇಡ್ ಟೆಸ್ಟ್ ಒಂದು ಪಾಸ್ ಮಾಡ್ಕೋಬೇಕು. ನೀವು ಎರಡು ಪ್ಯಾರಲಲ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯದ. ಎಕ್ಸಾಮಿನೇಷನ್ ಪ್ರಿಪರೇಷನ್ಗಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆರ್ ಕೀ ಟು ಸಕ್ಸಸ್ ಅಂತ ಹೇಳ್ತಾರ. ಹಾಗಾದ್ರೆ ನಿಮ್ ಮುಂದೊಂದು ಕ್ವಶನ್ ಪೇಪರ್ ತಗೊಂಡ್ಬಂದಿದ್ದೀನಿ, ಬಹಳ ಆರಾಮ್ಸೆ ಎಲ್ಲರೂ ಬಿಡಿಸ್ಕೊಂತ ಹೋಗ್ರಿ. 20 ಕ್ವಶನ್ ನಿಮ್ಗೆ ಪ್ಯಾಟರ್ನ್ ಅನ್ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಕೇಳ್ತಾರ. ಹಂಗಾರ ಅದರಲ್ಲಿ ಬಂದಿರತಕ್ಕಂತ 2023ರಲ್ಲಿ CISF ಕಾನ್ಸ್ಟೇಬಲ್ ಅಲ್ಲಿ ಕೇಳಿರ್ತಕ್ಕಂತ ಒಂದು ಫಸ್ಟ್ ಪ್ರಶ್ನೆ ಐತಿ, ಅದನ್ನ ನೋಡೋಣ ಬನ್ರಿ. ಈ ಒಂದು ಕ್ವಶನ್ಗೆ ಆನ್ಸರ್ ಏನಾಗ್ತೈತೆ ಅಂತ ಕ್ವಶನ್ ಕೇಳಿದಾರ. ಇದನ್ನ ಸ್ವಲ್ಪ ಎಲ್ಲವೂ ಆಪ್ಷನ್ಸ್ ಡಿಫರೆಂಟ್ ಇರುವುದರಿಂದ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಡೀತದೆ. ಇದೊಂದು 45, ಇದೊಂದು 30, 75 ಆಯ್ತು. 75 ಇದೊಂದು 60 ಅಂದ್ರ ಅಪ್ರಾಕ್ಸಿಮೇಟ್ 135 ನಿಯರ್ ನಮ್ಮ ಆನ್ಸರ್ ಇರ್ತೈತಿ. 135 ನಿಯರ್ ಇರ್ತಕ್ಕಂತ ಒಂದು ಆಪ್ಷನ್ ಐತ್ರಿ, ಆಪ್ಷನ್ C3. ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? C3 ಆಗ್ತದ. ಓಕೆ, ಯಾರ್ಯಾರಿಗೆ ಕ್ವಶನ್ ವಿದಿನ್ 5 ಸೆಕೆಂಡ್ ಬಂದೈತೆ ಆನ್ಸರ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗುಣ್ರಿ. ಮುಂದಿನ ಪ್ರಶ್ನೆ ನಿಮ್ ಮುಂದೆ ಐತ್ ನೋಡ್ರಿ. ಈ ಒಂದು ಪ್ರಶ್ನೆಯಲ್ಲಿ ಸಿರೀಸ್ ಮೇಲೆ ಒಂದು ಕ್ವಶನ್ ಬಂದಿದೆ. ಇದು ರೀಸನಿಂಗ್ ಮೇಲೆ ಇದಿರ್ತಕ್ಕಂತ ಒಂದು ಕ್ವಶನ್, ಆರಾಮ್ಸೆ ಸಾಲ್ವ್ ಮಾಡೋಣ್ರಿ. ಇಲ್ಲಿ ನೋಡ್ರಿ, 4 ಇದ್ದದ್ದು 7 ಆಗ್ಯದ, 7 ಇದ್ದದ್ದು 12 ಆಗ್ಯದ, 12 ಇದ್ದದ್ದು 19 ಆಗ್ಯದ, 19 ಇದ್ದು 28 ಆಗ್ಯದ. ನೆಕ್ಸ್ಟ್ ಏನ್ ಬರ್ತೈತಿ ಅಂತ ಹೇಳಿ ಕ್ವಶನ್ ಕೇಳಿದಾರ. ಬಹಳ ಅದ್ಭುತವಾದಂತ ಒಂದು ಕ್ವಶನ್. ಇದನ್ನ ಸಾಲ್ವ್ ಮಾಡೋಣ್ರಿ. ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತಂದ್ರೆ ಡಿಫರೆನ್ಸ್ ತಕೋಬೇಕ್ರಿ. ಏನ್ ಮಾಡ್ಬೇಕ್ರಿ? ಡಿಫರೆನ್ಸ್ ತಕೋಬೇಕು. 7 4 ತೆಗದ್ರೆ ಎಷ್ಟು ಉಳಿತ್ರಿ? 3 ಉಳಿತು. 12 5 ತೆಗದ್ರೆ ಎಷ್ಟು ಉಳಿತ್ರಿ? 5 ಉಳಿತು. 19 12 ತೆಗದ್ರೆ ಎಷ್ಟು ಉಳಿತ್ರಿ? 7 ಉಳಿತ್ರಿ. 28 19 ತೆಗದ್ರೆ ಎಷ್ಟು ಉಳಿತ್ರಿ? 9 ಉಳಿತ್ರಿ. ಅಂದ್ರ ಏನ್ ಹೆಚ್ಚಾಕೋತ ಹೋಗ್ಯಾವ ನೋಡ್ರಿ, ಬೆಸ ಸಂಖ್ಯೆಗಳು ಹೆಚ್ಚಾಕೋತ ಹೋಗಿದಾವ. ಬೆಸ ಸಂಖ್ಯೆಗಳು ಹೆಚ್ಚಾಕೋತ ಹೋಗಿದಾವ ಅಂತಂದ್ರ ನಾವ್ ಇನ್ ಎಷ್ಟು ಹೆಚ್ಚು ಮಾಡ್ಬೇಕ್ರಿ? 9 ಆದ ಕೂಡಲೇ ನೆಕ್ಸ್ಟ್ ಬರುವಂತ ಬೆಸ ಸಂಖ್ಯೆ 11 ರೀ. 28ಕ್ಕೆ 11 ಕೂಡ್ಸಿರ 39 ಆಗ್ತೈತ್ರಿ. ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? A1 ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ಮುಂದಿನ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಎಲ್ಲರೂ ನಾವು ಉತ್ತರಿಸೋಣ. ಸ್ವಲ್ಪ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡೋಣ. ಇಲ್ಲಿ ಒಂದು ಹುಯಿ ಅದ, ಅದು ಮೇಲ್ಗಡೆ ಮೋತಿ ಮಾಡಿ ಕೊಟ್ಟದ. ಇಲ್ಲಿ 2 ಹುಯಿ ಇದಾವ್ರಿ, ಮೇಲ್ಗಡೆ ಮೋತಿ ಮಾಡಿದೈತಿ. ಇಲ್ಲಿ 3 ಹುಯಿ ಇದಾವ್ರಿ, ಮೇಲ್ಗಡೆ ಮೋತಿ ಮಾಡಿದ್ದಾವ್ರಿ. ಇಲ್ಲಿ 4 ಹುಯಿ ಇದಾವ್ರಿ, ಮೇಲ್ಗಡೆ ಮೋತಿ ಮಾಡಿದ್ದಾವ್ರಿ. ಹಂಗಾರೆ ಕೆಳಗಡೆ ಮೋತಿ ಮಾಡಿರ್ತಕ್ಕಂಥ ಹುಯಿಗಳು ಎಷ್ಟದವ್ರಿ? 3 ಇದಾವ್ರಿ. ಇದ್ರೊಳಗೆ ಡಿಫರೆಂಟ್ ಆಗಿರುವಂತದ್ದು ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದಾರ. ನಿಮ್ಗೆ ಆಲ್ರೆಡಿ ಗೊತ್ತಾಗ್ಯದ. ಡಿಫರೆಂಟ್ ಆಗಿರುವಂತ ಆಪ್ಷನ್ 3rd ಒನ್ ಅಂತ ಹೇಳ್ರಿ. ಸೊ ನಮ್ಮ ಆನ್ಸರ್ ಯಾವ್ದು? 3rd ಒನ್. ಸೊ ಹಂಗಾರ ಆಪ್ಷನ್ ಯಾವ್ದೈತಿ ನೋಡ್ರಿ, ಆಪ್ಷನ್ A1 ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. CISF ಎಕ್ಸಾಮಿನೇಷನ್ ಪಾಸ್ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ, ಆರಾಮ್ಸೆ ಪಾಸ್ ಆಗ್ಬೋದು. ಇಂಥ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ, ಅನುಕೂಲ ಆಗ್ತದ. ಓಕೆ, ಈ ಒಂದು ಡಯಾಗ್ರಾಮ್ಸ್ ಅನ್ನ ನಾವು ಕೂಲಂಕುಷವಾಗಿ ವೀಕ್ಷಣೆ ಮಾಡಿದಾಗ ರೊಟೇಷನ್ ಆಗ್ಯದ. ಎಷ್ಟು ರೊಟೇಷನ್ ಆಗ್ಯದ ಅಂತಂದ್ರ 180 ಡಿಗ್ರಿ ರೊಟೇಷನ್ ಆಗ್ಯದ. ಓಕೆ ರೀ, 180 ಡಿಗ್ರಿ ರೊಟೇಷನ್ ಆಗ್ಯದ. ಅಂದ್ರ ಮೇಲ್ಗಡೆ ಇರ್ತಕ್ಕಂಥದ್ದು ಕೆಳಗಡೆ ಬರಬೇಕು, ಕೆಳಗಡೆ ಬಂತಂದ್ರ 100% ಅಪೋಸಿಟ್ ಆಗ್ತದ. ಓಕೆ, ಹಂಗ ಸೇಮ್ ಟು ಸೇಮ್ 180 ಡಿಗ್ರಿ ರೊಟೇಷನ್ ಮಾಡಿದ್ವು ಅಂತಂದ್ರ ಇದು ಏನಾಗ್ತೈತ್ರಿ? ಇಲ್ಲಿ ಇದ್ದಿದ್ದು ಇಲ್ಲಿ ಬರ್ತದ, ಕೆಳಗಡೆ ನೋಡ್ತಕ್ಕಂಥದ್ದು ಆಗ್ತದ. ನೆಕ್ಸ್ಟ್ ಇದು ಇಲ್ಲಿ ಇದ್ದಿದ್ದ ಇಲ್ಲಿ ಬರ್ತದ, ಮೇಲ್ಗಡೆ ನೋಡ್ತದ. ಸೊ ಈ ರೀತಿ ಇರ್ತಕ್ಕಂಥ ಆಪ್ಷನ್ ಯಾವ್ದೈತಿ ನೋಡ್ರಿ, B2 ಒಳಗೈತಿ. C3 ಆಗಂಗಿಲ್ಲ. ನೆಕ್ಸ್ಟ್ 4th ಒನ್ ಆಗಂಗಿಲ್ಲ. 5th ಒನ್ ಆಗ್ತಿತ್ತು, ಬಟ್ ಇದೇನು ಒಳಗಡೆ ನೋಡ್ಯದ, ಸೊ ಇದು ಆಗಂಗಿಲ್ಲ. ಸೊ ಆಸ್ ಇಟ್ ಈಸ್ ಐತಿ, ಇದು ಆಗಂಗಿಲ್ಲ. ಸೊ ಆನ್ಸರ್ ನಮ್ದು ಯಾವ್ದಾಕೈತ್ರಿ? B2 ಆಗ್ತದ. ಓಕೆ, ಇದು ಯಾಕಾಗ್ಲಿಲ್ಲ? 180 ಡಿಗ್ರಿ ರೊಟೇಷನ್ ಆಗಿಲ್ಲ. ಇದು ಯಾಕಾಗ್ಲಿಲ್ಲ? 180 ಡಿಗ್ರಿ ರೊಟೇಷನ್ ಆಗಿಲ್ಲ. ಇದು 180 ಡಿಗ್ರಿ ರೊಟೇಷನ್ ಆಗ್ಯದ, ಬಟ್ ಡಯಾಗ್ರಾಮ್ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದಾನ, ಹಾಗಾಗಿ ಇದಾಗ್ಲಿಲ್ಲ. ಸೊ ಇದು ಆಸ್ ಇಟ್ ಈಸ್ ಇಟ್ಟಾನ. ಸೊ ನಮ್ಮ ಆನ್ಸರ್ ಯಾವ್ದ್ರಿ? ಆನ್ಸರ್ B2 ಆಗ್ತದ. ನೆಕ್ಸ್ಟ್ ಕ್ವಶನ್. ಈ ಒಂದು ಕ್ವಶನ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕು. ಕೆಳಗಿಂದ ಯಾವ ಪ್ಯಾಟರ್ನ್ ಅನ್ನ ಚೂಸ್ ಮಾಡಿದ್ರ ಪರ್ಫೆಕ್ಟ್ ಆಗ್ತೈತಿ ಅಂತೇಳಿ ಕ್ವಶನ್ ಕೇಳ್ಯಾರ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಇಸ್ ಸಿಮಿಲರ್ ಟು ದಿ ಅಬೋವ್ ಎಕ್ಸ್ಪ್ರೆಷನ್? ಇವನ್ನ ಅಬ್ಸರ್ವ್ ಮಾಡಿದಾಗ ನನ್ನ ಕಣ್ಣಿಗೆ ಕಾಣಕತ್ತಿದ ಏನಪ್ಪಾ ಅಂತಂದ್ರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವ್ದು ಅಂತಂದ್ರ
ಅವಿಭಾಜ್ಯ ಸಂಖ್ಯೆಗಳು ಅಂತ ಕಾಣಿಸಾಕತ್ತೈತ್ರಿ. 13 ಅನ್ನೋದೊಂದು ಅವಿಭಾಜ್ಯ ಸಂಖ್ಯೆ ಅಂದ್ರ ಪ್ರೈಮ್ ನಂಬರ್, 17 ಅನ್ನೋದು ಒಂದು ಪ್ರೈಮ್ ನಂಬರ್, 29 ಅನ್ನೋದು ಒಂದು ಪ್ರೈಮ್ ನಂಬರ್. ಸೊ ಇವು ಪ್ರೈಮ್ ನಂಬರ್ಸ್ ನ ಒಂದು ಗುಂಪು. ಹಂಗಾಗಿ ಈಗ ನೋಡ್ರಿ, ಇದು ಪ್ರೈಮ್ ನಂಬರ್ ಅಲ್ಲ, ಸೊ ನಮ್ಮ ಆನ್ಸರ್ ಡಿ ಆಗಂಗಿಲ್ಲ. ಇದು ಪ್ರೈಮ್ ನಂಬರ್ ಅಲ್ಲ, ಸೊ ನಮ್ಮ ಆನ್ಸರ್ ಸಿ ಆಗಂಗಿಲ್ಲ. ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ, ನಮ್ಮ ಆನ್ಸರ್ ಬಿ2 ಆಗಂಗಿಲ್ಲ. ಸೊ 23 ಅನ್ನೋದು ಪ್ರೈಮ್ ನಂಬರ್, 31 ಅನ್ನೋದು ಪ್ರೈಮ್ ನಂಬರ್, 37 ಅನ್ನೋದು ಪ್ರೈಮ್ ನಂಬರ್. ನಮ್ಮ ಆನ್ಸರ್ A1 ಅಕ್ಕದ. ಓಕೆ, ಮ್ಯಾಲಿನೂ ನೋಡಿದಿವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಗೊತ್ತಾಯ್ತು. ಕೆಳಗಡೆ ಒಳಗ ಇವ್ ಯಾವ ಅವಿಭಾಜ್ಯ ಸಂಖ್ಯೆ ಅಲ್ಲ ಅನ್ನೋದು ಗೊತ್ತಾಯ್ತು. ಸೊ ಆನ್ಸರ್ ಒಂದ ಉಳಿತ್ರಿ, ಅದ ಯಾವ್ದ್ರಿ? ಆಪ್ಷನ್ A1. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, W ಮೀನ್ಸ್ ಪ್ಲಸ್, X ಮೀನ್ಸ್ ಮೈನಸ್, Y ಮೀನ್ಸ್ ಇಂಟು, Z ಮೀನ್ಸ್ ಡಿವೈಡ್. ಸೊ ಒಂದೊಂದ ನೋಡೋಣ್ರಿ. Y ಎಲ್ಲದ್ರಿ? ಇಲ್ಲದ್ರಿ. Y ಮೀನ್ಸ್ ಇಂಟು, W ಮೀನ್ಸ್ ಪ್ಲಸ್, ಇಂಟು X ಮೀನ್ಸ್ ಮೈನಸ್, Z ಮೀನ್ಸ್ ಡಿವೈಡ್. Z ಮೀನ್ಸ್ ಡಿವೈಡ್. ಈ ರೀತಿ ಫಸ್ಟ್ ಹಚ್ಕೋಬೇಕ್ರಿ, ಆ ನಂತರ ಬಿಡಿಸ್ಬೇಕ್ರಿ. ಆರ್ ಒಂದ್ಲೇ ರೀ, ಆರ್ ಆರ್ಲೇ ರೀ, ಇದೆಲ್ಲ ಹೋಗಿ ಆರ್ ಬಂತು, ಇಲ್ಲಿ ಮೈನಸ್ ಐತಿ ನೆನಪಿಲ್ರಿ. 7 4 28 ರೀ, 28ಕ್ಕೆ 5 ಕೂಡಿಸ್ರ 33 ರೀ, 33 ಒಳಗ 6 ಕಳೆದ್ರ 27 ರೀ. ಆನ್ಸರ್ ಯಾವ್ದ್ರಿ? C3 ಆಗ್ತದ. ಓಕೆ, ಇದು ಆಕ್ಚುಲಿ 2023 ಒಳಗ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಒಳಗ ಸೆಕೆಂಡ್ ಸಿಗ್ತದ ಕೇಳಿರ್ತಕ್ಕಂಥ ಕ್ವಶನ್. ಇಂಥ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ರ ಯಾವ ರೀತಿ ಕ್ವಶನ್ಸ್ ಬರ್ತಾವ, ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, 62 66 63 67 64 68. ನೆಕ್ಸ್ಟ್ ಏನ್ ಬರ್ತೈತಿ ಅಂತ ಕ್ವಶನ್ ಕೇಳ್ಯಾರ್ರಿ. ಸಿರೀಸ್ ದಾಗಿಂದ ಕ್ವಶನ್ ಐತೈತಿ ಹೇಳಿ ನಮ್ಗೆ ಗೊತ್ತಾಗ್ಯದ. ಬಹಳ ಸಮಾಧಾನಲೆ ಬಿಡಿಸುನ್ರಿ. ಫಸ್ಟ್ ಸ್ಟೆಪ್ ಏನಂತಂದ್ರ ಡಿಫರೆನ್ಸ್ ತಕೋಬೇಕು. ಸಿರೀಸ್ ಬಂದಾಗ ಡಿಫರೆನ್ಸ್ ತಕೋಬೇಕು. ಮುಂದಿಂದ್ರೊಳಗೆ ಹಿಂದಿಂದ ಮೈನಸ್ ಮಾಡಬೇಕ. 66 ಒಳಗೆ 62 ಹೋದ್ರ 4 ಉಳಿತದ, ಅಂದ್ರ 4 ಇದಕ್ ಕೂಡಿಸ್ಬೇಕು. ಇಲ್ಲಿ -3 ಮಾಡಿದಾರ ನೋಡ್ರಿ. ಹೆಂಗ್ ಗೊತ್ತಾಕೈತಿ ಹೇಳ್ರಿ? 63 ಇದ್ದ 66, ಅಂದ್ರ 66 ಒಳಗೆ ಏನೋ ಒಂದು ಮೈನಸ್ ಮಾಡಿದಾಗ 63 ಬರ್ತೈತಿ, ಅದ -3 ಮಾಡಿದ. ಇಲ್ಲಿ +4 -3 +4 ಇನ್ನೇನ್ ಮಾಡ್ಬೇಕ? -3 ಮಾಡ್ಬೇಕು. 68 ಒಳಗ 3 ಮೈನಸ್ ಮಾಡ್ರ 65 ಆಗ್ತಿತ್ತು. 65 ಇರುವಂತ ಆಪ್ಷನ್ ಯಾವ್ದೈತ್ರಿ? ಆಪ್ಷನ್ D4 ಐತಿ. ಓಕೆ, D4 ಏನ್ ಮಾಡ್ಯಾರ್ರಿ? +4 -3 +4 -3 +4 -3 ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಿರೀಸ್ ಅನ್ನ ನಿಮಗೆ ಕೊಟ್ಟಾರ. ಇನ್ನೂ ಡಿಫಿಕಲ್ಟ್ ಲೆವೆಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ನೀವು ಬಿಡಿಸ್ಬೇಕಾಗ್ತದ. 2023 ಕ್ವಶನ್ ಪೇಪರ್ ಇದು ಬಂದಿರೋದ್ರಿಂದ ಎಂತ ಕ್ವಶನ್ಸ್ ಬರ್ತಾವ, ಹೆಂಗ್ ಬರ್ತಾವ ಅಂತ ಹೇಳಿ ನಿಮಗೆ ತಿಳಿಸಿ ಹೇಳ್ಬೇಕಂತಂದ್ರ 2021 ಒಂದ್ ನಡೆದಿದ್ ಕ್ವಶನ್ ಪೇಪರ್, 2023 ಒಂದ್ ನಡೆದಿದ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದಾಗ 2021 ಬಂದಿರತಕ್ಕಂತ ಕ್ವಶನ್ಸ್ ಗಳ ಪ್ಯಾಟರ್ನ್ ಕಿಂತ ಹೈಯೆಸ್ಟ್ ಟಫ್ ಮಾಡಿದಾನ 2023 ಒಳಗ. 2023 ಒಳಗೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗೂ 2025 ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಸ್ ನಡೆಯುವಂತ ಒಂದು ಪ್ಯಾಟರ್ನ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗ್ತದೆ. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಸಬ್ಜೆಕ್ಟ್ ವೈಸ್ ಎಲ್ಲಾನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಏನಾರು ಪ್ರಾಕ್ಟೀಸ್ ಮಾಡಿದ್ರ 101% ಹೇಳ್ತೀನಿ ರೀ, CISF ಟ್ರೇಡ್ಸ್ಮನ್ ಎಕ್ಸಾಮಿನೇಷನ್ 100ಕ್ಕೆ 100 ನೀವು ಕ್ರ್ಯಾಕ್ ಮಾಡ್ತೀರಿ. ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು CISF ಟ್ರೇಡ್ಸ್ಮನ್ ಕ್ರ್ಯಾಕ್ ಮಾಡಿದಾರ. ನೀವು ಟ್ರೇಡ್ ಹೆಂಗಂತೇಳಿ ಯೋಚನೆ ಮಾಡ್ಕೋತ ಕುಂಡ್ರು ಬದಲ್ಲ, ಟ್ರೇಡ್ ಪ್ಲಸ್ ಎಕ್ಸಾಮ್ ಎರಡು ಕೂಡ ಅಟ್ ಎ ಟೈಮ್ ಪ್ರಿಪರೇಷನ್ ತಗೊಂಡು ಹೋದ್ರ 100ಕ್ಕೆ 100 ಹೇಳ್ತೀನಿ ರೀ, ನಿಮ್ ಎಕ್ಸಾಮ್ ಪಾಸ್ ಆಗ್ತದ. ನೀವೇನಾರ ಟ್ರೇಡ್ ಎಕ್ಸಾಮ್ ಮುಗ್ಯಾನ ಎಕ್ಸಾಮ್ ಪಾಸ್ ಮಾಡ್ಕೋತನ್ರಿ, ಎಕ್ಸಾಮ್ ಪ್ರಿಪರೇಷನ್ ಆಗ್ತಾನಂದ್ರ ಸ್ವಲ್ಪ ಕಷ್ಟ ಆಗ್ತದ. ನೆಕ್ಸ್ಟ್ CISF ಟ್ರೇಡ್ಸ್ಮನ್ಸ್ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿರಂತಂದ್ರ ಸೆಂಟ್ರಲ್ ಗೌರ್ಮೆಂಟ್ ಯಾವ ಬೇಕಾದ ಎಕ್ಸಾಮ್ ಇರಲಿ 100% ನೀವು ಕ್ರ್ಯಾಕ್ ಮಾಡ್ತೀರಿ. ಯಾಕಂತಂದ್ರ SSC GDಗೂ ಸಿಲೆಬಸ್ ಇದೇ ಇದೆ, SSC MTSಗೂ ಇದೇ ಇದೆ, CHSL ಗೂ ಇದೇ ಇದೆ, CISF ಗೂ ಇದೇ ಇದೆ. ಆದ್ರ ಸ್ವಲ್ಪ ಹೆಸರಟ್ಟ ಬೇರೆ ಬೇರೆ ಇಟ್ಟಿರ್ತಾರೆ ಇಷ್ಟ. ಓಕೆ, ಅಂತ ಕ್ವಶನ್ ಪೇಪರ್ ಗಳನ್ನ ನಾವು ಸಾಲ್ವ್ ಮಾಡ್ಕೋತ ಹೋದಾಗ CISF ಇರ್ಬೋದು, CRPF ಇರ್ಬೋದು, BSF ಇರ್ಬೋದು, SSGD ಇರ್ಬೋದು, ಎಲ್ಲ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಬೋದು. ಹಂಗಾರ 8ನೇ ಕ್ವಶನ್ ಏನೈತಿ ನೋಡ್ರಿ, ಈ ಒಂದು ಕ್ವಶನ್ ಅನ್ನ ನಾವು ಸಾರ್ಟ್ ಔಟ್ ಮಾಡೋಣ್ರಿ. 8th ಕ್ವಶನ್ ಬ್ಲಡ್ ರಿಲೇಷನ್ ಮೇಲೆ ಬಂದದ. ನೋಡಿದ ಕೂಡಲೇನ ಗೊತ್ತಾಗ್ಬೇಕು ಯಾವ ಚಾಪ್ಟರ್ ಮೇಲೆ ಬಂದೈತಿದ ಬ್ಲಡ್ ರಿಲೇಷನ್.
ಪಾಯಿಂಟಿಂಗ್ ಟುವರ್ಡ್ಸ್ ದ ಫೋಟೋಗ್ರಾಫ್, ಒಂದ ಫೋಟೋಗ್ರಾಫಿ ಕಡೆ ಪಾಯಿಂಟಿಂಗ್ ಮಾಡ ಹೇಳಕತ್ತಾಳ. ಮಾಲ್ತಿ ಸೇಸ್, ಮಾಲ್ತಿ ಹೇಳತ್ತಾಳ ಏನಂತ ಹೇಳತ್ತಾಳ, ದ ವುಮನ್ ಇನ್ ದ ಫೋಟೋಗ್ರಾಫ್ ಅಂದ್ರ ಒಂದು ಫೋಟೋಗ್ರಾಫ್ದಾಗ ಹೆಣ್ಮಗಳದಾಳ, ಹೆಣ್ಮಗಳದಾಳಲ್ಲ ಆಕೆ, ಆಕಿ ಬದ್ದಲ್ ಯಾರು ಹೇಳತ್ತಾರು, ಮಾಲ್ತಿ ಹೇಳತ್ತಾಳ. ಚೆನ್ನಾಗಿ ನೋಡ್ರಿ. ದ ಓನ್ಲಿ ಡಾಟರ್ ಇನ್ ಲಾ, ಡಾಟರ್ ಇನ್ ಲಾ ಅಂತಂದ್ರೆ ಕನ್ನಡದಾಗ ಸೊಸಿ, ಆಫ್ ಹರ್ ಹಸ್ಬೆಂಡ್, ಹರ್ ಹಸ್ಬೆಂಡ್ ಅಂದ್ರೆ ಯಾರ, ಅಕ್ಕಿ ಗಂಡ, ಹರ್ ಹಸ್ಬೆಂಡ್ಸ್ ಅಂದ್ರ ಅಕ್ಕಿ ಗಂಡ, ಅಂದ್ರ ಮಾಲ್ತಿ ಗಂಡನ ವೈಫ್ಸ್ ಮದರ್ ಇನ್ ಲಾ, ಮದರ್ ಇನ್ ಲಾ ಅಂದ್ರ ಮಾಲ್ತಿ ಗಂಡನ್ ಮದರ್ ಇನ್ ಲಾ ಅಂತಂದ್ರ ಮಾಲ್ತಿ ಅತ್ತಿ, ಮಾಲ್ತಿ ಅತ್ತಿ ಒಬ್ಬಕ್ಕೆ ಯಾರ್ದಾರಪ್ಪ ಅಂದ್ರ ಡಾಟರ್ ಇನ್ ಲಾ ಅದಾಳು, ಅಕ್ಕೆ ಯಾರಪ್ಪ ಅಂದ್ರ ಮಾಲ್ತಿ, ಮಾಲ್ತಿ ಹರ್ಸೆಲ್ಫ್ ಅಂತ ಆನ್ಸರ್ ಆಗ್ತದ. ಏನ್ ಹೇಳತ್ತೇಳ ಅಂತಂದ್ರ ಈ ಮಾಲ್ತಿರಿ ಇಲ್ಲೇನ್ ಫೋಟೋದಾಗ ಕಾಣಕತ್ತಾಳ, ಈಕಿ ನನ್ನ ಗಂಡನ ಅವನ ಒಬ್ಬಕ್ಕೆ ಸೊಸಿ ಐತೆ ಹೇಳಕ. ಏನ್ ಹೇಳತ್ತಾಳ ಮಾಲ್ತಿ, ಈಕೇನ್ ಫೋಟೋದಾಗ ಅದಾಳ, ಈಕಿ ನನ್ನ ಗಂಡನ ಅವನ ಒಬ್ಬಕ್ಕೆ ಸೊಸಿ, ಯಾರಂದ್ರ ಮಾಲ್ತಿ. ಸೊ ನನ್ನ ಆನ್ಸರ್ ಏನ್ ಆಕೈತ್ರಿ, ಮಾಲ್ತಿ ಆಕೈತಿ. ಸೊ ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ನಾವು ನೋಡೋಣ್ರಿ. ಓನ್ಲಿ ಡಾಟರ್ ಇನ್ ಲಾ, ಓನ್ಲಿ ಡಾಟರ್ ಇನ್ ಲಾ ಅಂತ ಹೇಳ್ಯಾರ. ಏನ್ ಹೇಳ್ಯಾರ್ರಿ, ಓನ್ಲಿ ಡಾಟರ್ ಇನ್ ಲಾ ಅಂತಂದ್ರ ಸಸಿ, ಯಾರ್ದ, ಆಫ್ ಹರ್ ಹಸ್ಬೆಂಡ್ಸ್ ಅಂದ್ರ ಹರ್ ಅಂದ್ಕೊಳ್ಳಿ ನೀವು ತಿಳ್ಕೊಂಡ್ಬಿಡ್ರಿ, ಹರ್ ಅಂತಂದ್ರ ಯಾರ, ಮಾಲ್ತಿ, ಹರ್ ಹಸ್ಬೆಂಡ್, ಮಾಲ್ತಿ ಹಸ್ಬೆಂಡ್ಸ್ ವೈಫ್, ಮಾಲ್ತಿ ಹಸ್ಬೆಂಡ್ಸ್ ವೈಫ್ ಅಂದ್ರ ಮಾಲ್ತಿನ, ಮಾಲ್ತೀಸ್ ಮದರ್ ಇನ್ ಲಾ, ಮಾಲ್ತೀಸ್ ಮದರ್ ಇನ್ ಲಾ ಯಾರಪ್ಪ ಅಂತಂದ್ರ ಮಾಲ್ತಿ ಗಂಡನ್ ಅವ್. ಓಕೆ, ಮಾಲ್ತಿ ಗಂಡನ್ ಅವ್ ಒಬ್ಬಕ್ಕೆ ಸೊಸಿ ಅತ್ರಿ, ಅಕ್ಕೆ ಯಾರ್ರಿ, ಮಾಲ್ತಿ ಆಗ್ತಾಳು. ಚೆನ್ನಾಗಿ ಈ ಕ್ವಶನ್ ನೀವು ಬಿಡಿಸ್ಬೇಕ್ರಿ. ಸೊ ನಮ್ಮ ಆನ್ಸರ್ ಯಾವ್ದಾಕೈತಿ, C3 ಆಕೈತಿ. ಮದರ್ ಇನ್ ಲಾ ಅಂತಂದ್ರ ಅತ್ತಿಗತ್ತ, ಮದರ್ ಇನ್ ಲಾ ಅಂತ ಯಾರಿಗತ್ತಾರ, ಅತ್ತಿಗತ್ತ. ಓಕೆ, ಅತ್ತಿ ಮಗ ಯಾರಪ್ಪ ಅಂತಂದ್ರ ಮಾಲ್ತಿ ಗಂಡ, ಅತ್ತಿ ಮಗ ಯಾರ, ಮಾಲ್ತಿ ಗಂಡ, ಅತ್ತಿ ಮಗ ಯಾರ ನೋಡ್ರಿ, ಮಾಲ್ತಿ ಗಂಡ. ಸೊ ಮಾಲ್ತಿ ಗಂಡನ ಅವನ್ ಒಬ್ಬಕ್ಕೆ ಸೊಸಿ ಯಾರತ್ ಹೇಳತ್ತಾಳ ಮಾಲ್ತಿ, ಅಕ್ಕಿ ಅಂತ ಹೇಳತ್ತಾಳ ಫೋಟೋಗ್ರಾಫ್ದಾಗ. ಅದನ್ನ ಏನ್ ಮಾಡ್ಯಾರ, ಕೋಡ್ ಮಾಡ್ಯಾರ, ಕೋಡ್ ಮಾಡಿ ಬಿಡ್ಸಾಕ್ತಾರ. ಮದರ್ ಇನ್ ಲಾ ಅಂದ್ರ ಅತ್ತಿ, ವೈಫ್ಸ್ ಮದರ್ ಇನ್ ಲಾ ಅಂದ್ರ ಗಂಡನ ಅವ್, ವೈಫ್ಸ್ ಮದರ್ ಇನ್ ಲಾ ಅಂತಂದ್ರ ಗಂಡನ ಅವ್, ಗಂಡನ ಅವನ ಡಾಟರ್ ಇನ್ ಲಾ ಅಂತಂದ್ರ ಒಬ್ಬಕ್ಕೆ ಸೊಸಿ, ಒಬ್ಬಕ್ಕೆ ಸೊಸಿ ಯಾರ, ಆಕೆ ಯಾರ, ಮಾಲ್ತಿ. ಸೊ ಮಾಲ್ತಿ ಹರ್ ಸೆಲ್ಫ್. ಓಕೆ, ಮುಂದಿನ ಕ್ವಶನ್ ಹೋಗೋಣ. ಈಗ ಹೌ ಈಸ್ ದ ಓನ್ಲಿ ಸನ್ ಆಫ್ ದ ಪ್ರಿಯಾಂಕಾಸ್ ಹಸ್ಬೆಂಡ್ಸ್, ಪ್ರಿಯಾಂಕಾ ಇಲ್ಲದ, ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್ ಆಫ್ ದ ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್ಸ್, ಸನ್ಸ್ ಗ್ರ್ಯಾಂಡ್ ಫಾದರ್ ರಿಲೇಟೆಡ್ ಟು ಪ್ರಿಯಾಂಕಾ, ಪ್ರಿಯಾಂಕಾ ಏನಾಗ್ತಾರ ಕ್ವಶನ್ ಕೇಳತ್ತಾರ. ಈ ಒಂದು ಕ್ವಶನ್ ಅನ್ನ ಸ್ಟೆಪ್ ವೈಸ್ ತಗೊಂಡ್ ಹೋಗುಣ್ರಿ. ಫಸ್ಟ್ ಒಂದ್ಸಲ ಓದೋಣ್ರಿ, ಇದನ್ನ ಓದಿ ತಿಳ್ಕೊಂಡ್ರಿ. ಯಾಕಂದ್ರೆ ಇಂಥ ವರ್ಡ್ದೊಳಗಿನ ಜಾಸ್ತಿ ಪ್ರಾಬ್ಲಮ್ಸ್ ಬಂದು ಅಂತಂದ್ರೆ ನಮಗ್ ಬಿಡಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನ ಈಸಿ ವೇದಾಗ ಬಿಡಿಸೋಣ. ಓನ್ಲಿ ಸನ್, ಓನ್ಲಿ ಸನ್ ಆಫ್ ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್ಸ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಮದರ್. ಈ ಒಂದು ಕ್ವಶನ್ ಅನ್ನ ನಾವು ಬಿಡಿಸೋಣ್ರಿ. ಈಗ ಸನ್ ಆಫ್ ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್ಸ್ ಗ್ರ್ಯಾಂಡ್ ಮದರ್, ಸನ್ಸ್ ಗ್ರ್ಯಾಂಡ್ ಮದರ್. ಪ್ರಿಯಾಂಕಾ ಇಲ್ದಾಳ್ರಿ, ಪ್ರಿಯಾಂಕಾಸ್ ಹಸ್ಬೆಂಡ್ ಇಲ್ಲಿದಾನ್ರಿ, ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್, ಸನ್ ಇಲ್ಲಿದಾನ್ರಿ. ಸನ್ಸ್ ಗ್ರ್ಯಾಂಡ್ ಮದರ್ ಅಂತಂದ್ರ ಒಂದ್ ಸ್ಟೆಪ್ ಮ್ಯಾಲ ಹೋಗ್ಬೇಕ್ರಿ. ಗ್ರ್ಯಾಂಡ್ ಮದರ್ ಇಸ್ ರಿಲೇಟೆಡ್ ಟು ಪ್ರಿಯಾಂಕಾ. ಓನ್ಲಿ ಸನ್ ಆಫ್ ದಿ, ಓನ್ಲಿ ಸನ್ ಆಫ್ ದಿ ಅಂತಂದ್ರ ಓನ್ಲಿ ಸನ್ ಆಫ್ ದಿ ಅಂತಂದ್ರೆ ಇವ ಪ್ರಿಯಾಂಕಾದ್ ಹಸ್ಬೆಂಡ್, ಪ್ರಿಯಾಂಕಾದ್ ಹಸ್ಬೆಂಡ್. ಸೊ ಓನ್ಲಿ ಸನ್ ಪ್ರಿಯಾಂಕಾಗ್ ಏನಾಗ್ಬೇಕಂತ ಕೇಳ್ಯಾರ, ಹಸ್ಬೆಂಡ್ ಆಗ್ಬೇಕು. ಸೊ ಆನ್ಸರ್ ಏನಾಕೈತಿ, D4 ಆಕೈತಿ. ಇನ್ನೊಂದ್ಸರಿ ನೋಡ್ರಿ, ಓನ್ಲಿ ಸನ್, ಓನ್ಲಿ ಸನ್ ಆಫ್, ಓನ್ಲಿ ಸನ್ ಆಫ್ ಯಾರ ಬಗ್ಗೆ ಹೇಳತ್ತಾರೋ, ಓನ್ಲಿ ಸನ್ ಆಫ್. ಇನ್ನು ಮುಂದಿಂದ ಹೋದ್ರಿ, ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್,
ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್ಸ್ ಗ್ರ್ಯಾಂಡ್ ಮದರ್. ಒಂದು ಸ್ಟೆಪ್ ಹೋದ್ರ ಮದರ್ ಫಾದರ್, ಎರಡು ಸ್ಟೆಪ್ ಹೋದ್ರೆ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಮದರ್ಸ್ ಓನ್ಲಿ ಸನ್, ಗ್ರ್ಯಾಂಡ್ ಮದರ್ಸ್ ಓನ್ಲಿ ಸನ್, ಗ್ರ್ಯಾಂಡ್ ಮದರ್ ಓನ್ಲಿ ಸನ್ ಯಾರ? ಪ್ರಿಯಾಂಕಾಸ್ ಹಸ್ಬೆಂಡ್. ಕ್ಲಿಯರ್ ಆತತ್ ಅನ್ಕೊಂಡೆ ನೋಡ್ರಿ. ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್, ಪ್ರಿಯಾಂಕಾಸ್ ಹಸ್ಬೆಂಡ್ಸ್ ಸನ್ಸ್ ಗ್ರ್ಯಾಂಡ್ ಮದರ್ಸ್ ಓನ್ಲಿ ಸನ್. ಗ್ರ್ಯಾಂಡ್ ಮದರ್ಸ್ ಓನ್ಲಿ ಸನ್ ಯಾರಂದ್ರ ಹಸ್ಬೆಂಡ್, ಪ್ರಿಯಾಂಕಾಸ್ ಹಸ್ಬೆಂಡ್. ಓಕೆ, ಮುಂದಿನ ಕ್ವಶನ್. ಬ್ಲಡ್ ರಿಲೇಷನ್ ಈ ರೀತಿ ನೀವು ಕ್ರ್ಯಾಕ್ ಮಾಡ್ಬೇಕು. ಈ ರೀತಿ ಬಂದಾಗ ಪ್ಲಸ್ ಇದ್ದಿದ್ದು ಪೈಲ್ ಮಾಡ್ಕೊಡ್ರಿ, ಪ್ಲಸ್ ಇದ್ದಿದ್ದು ಫಸ್ಟ್ ಮಾಡ್ಕೊಡ್ರಿ. ಅಪ್ರಾಕ್ಸಿಮೇಟ್ ಮಾಡಿದ್ವಿ ಅಂತಂದ್ರ 5 ಬರ್ತದ, 2 ಅದಾವ. ಸೊ ಅಪ್ರಾಕ್ಸಿಮೇಟ್ ಮಾಡಕ್ ಬರಂಗಿಲ್ಲ. ಸೊ ಎರಡನ್ನು ನಾವು ಬಿಡಿಸಬೇಕಂತಂದ್ರ ಏನ್ ಮಾಡ್ಬೇಕ್ರಿ? ಡೆಸಿಮಲ್ ಪಾಯಿಂಟ್ ಕೆಳಗಡೆ ಡೆಸಿಮಲ್ ಪಾಯಿಂಟ್ ಬರ್ಕೋಬೇಕ್ರಿ. 0.6369. ನೆಕ್ಸ್ಟ್ 4.329. ಇದ್ರ ಮುಂದೊಂದು 0 ಕೊಟ್ಟರು ಏನು ವ್ಯಾಲ್ಯೂ ಫರ್ಕ್ ಬೀಳಂಗಿಲ್ಲ. ನೆಕ್ಸ್ಟ್ 1.003. ಸೊ ಇದ್ರ ಮುಂದೊಂದು 0 ಕೊಟ್ಟರು ಏನು ಫರ್ಕ್ ಬೀಳಂಗಿಲ್ಲ. ಫಸ್ಟ್ ಇವನ್ನ ಎಡಿಷನ್ ಮಾಡೋಣ. 9, 18, 6, 9.5, 5.9689. ಇದ್ರೊಳಗೆ ಏನ್ ಮಾಡ್ಬೇಕ್ರಿ? 0.9341. ಸೊ 9 ಒಳಗ 1 ಹೋದ್ರ 9 ಒಳಗ 1 ಹೋದ್ರ ಎಷ್ಟಾಗ್ತದ್ರಿ? 9 ಒಳಗ 1 ಹೋದ್ರ 8. 8 ಎರಡು ಕಡೆ ಅದಾವ. 8 ಒಳಗ 4 ಹೋದ್ರ 4. ಸೊ 4, 8 ಇರುವಂತ ಒಂದು ಆಪ್ಷನ್ ಐತಿ C3. D4 ಆಗಂಗಿಲ್ಲ. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬರೆದು ಬಿಡೋಣ. 3, 0. ಏನೈತ್ರಿ? 5 ಒಳಗೆ 0 ಹೋದ್ರೆ 0. ಸೊ 5.0348. ಸೊ ಆಪ್ಷನ್ C3 ಐತಿ. ಓಕೆ, ಇದನ್ನ ಈ ರೀತಿಯಾರ ಬಿಡಿಸ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಪಾಯಿಂಟ್ ನೋಡ್ರಿ, ಭಾಳ ಆರಾಮ್ಸೆ ಬಿಡಿಸೋಣ್ರಿ. 9 ಅದ 18 ಆಯ್ತು. 18 ಪ್ಲಸ್ 3 21. ಲಾಸ್ಟಕ್ಕೆ ಏನ್ ಬಂತು? 1 ಬಂತು. ಇನ್ನೊಂದ್ಸರಿ ನೋಡ್ರಿ. 9 ಪ್ಲಸ್ 9 18. 18 ಪ್ಲಸ್ 9 18 ಪ್ಲಸ್ 9. ಅದ್ರ ಒಂದು ಗೊತ್ತಿಲ್ರಿ, ಡೆಸಿಮಲ್ ಪಾಯಿಂಟ್ ನಂತರ ಎಷ್ಟಿದಾವ ಡಿಜಿಟ್? 4 ಅದಾವ. ಎಷ್ಟಿದಾವು? 4 ಅದಾವ. ಇಲ್ಲಿ ಎಷ್ಟಿದಾವು? 3 ಅದಾವು. ಸೊ ಇಲ್ಲಿ ಇನ್ನೊಂದು 0 ಇಟ್ಕೋಬೇಕು. ಇಲ್ಲಿ 3 ಅದಾವ, ಇನ್ನೊಂದು 0 ಇಟ್ಕೋಬೇಕು. ಸೊ ಈಗ ಮಾಡಿದ್ರೆ ಓಕೆ ಆಗ್ತದೆ. 9ಕ್ಕ 9 ಕೊಡ್ಸಂಗಿಲ್ಲ. 9 ಪ್ಲಸ್ 0 9 0. ಸೊ 9 ಬಂತಿದೆ. ಯೂನಿಟ್ ಡಿಜಿಟ್ ಎಟ್ ಬತ್ತು? 9 ಬತ್ತು. 9 ಒಳಗ ಈ 1 ತೆಗೆದು ಅಂತಂದ್ರೆ 4 ಡಿಜಿಟ್ ಅದಾವ. ಹೆಂಗಿದ್ರು 8 ಬತ್ತು. 8 ಇರು 2 ಅದಾವ, ನೋ ಪ್ರಾಬ್ಲಮ್. 6 ಪ್ಲಸ್ 9 15. 15 ಪ್ಲಸ್ 3 18. 8 ಬತ್. 1 ಕ್ಯಾರಿ ಬತ್ತು, 8 ಬತ್. 8 ಒಳಗೆ 4 ತೆಗೆದ್ರೆ 4. ಸೊ 4 ಬತ್ತು, 48. ಲಾಸ್ಟ್ 48 ಇರುವಂತ ಆಪ್ಷನ್ ಒಂದ ಐತ್ರಿ, ಆಪ್ಷನ್ C3. ಓಕೆ, ಆರಾಮ್ಸೆ ಈ ರೀತಿನೂ ಬಿಡಿಸ್ಬೋದು. ಯೂನಿಟ್ ಡಿಜಿಟ್ ಬಳಸ್ಕೋಬಹುದು. ಏನ್ ಬಳಸ್ಕೋಬಹುದ್ರಿ? ಯೂನಿಟ್ ಡಿಜಿಟ್ ಬಳಸ್ಕೊಂಡು ಅಂತಂದ್ರೆ ಆರಾಮ್ಸೆ ನಾವು ಬಿಡಿಸ್ಬೋದು. ಆದ್ರ ಬಿಡಿಸೋ ಮುಂದೆ ಒಂದು ಕಾನ್ಸಂಟ್ರೇಟ್ ಇಲ್ಲಿ ಇಲ್ರಿ. ಡೆಸಿಮಲ್ ಪಾಯಿಂಟ್ ನಂತರ 4 ಡಿಜಿಟ್ ಅದಾವ. 4 ಡಿಜಿಟ್ ಅದಾವ. 3 ಅದಾವ ಅಂದ್ರೆ ಒಂದು 0 ಕೊಡ್ಬೇಕು. 3 ಅದಾವ ಅಂದ್ರೆ ಒಂದು 0 ಕೊಡ್ಬೇಕು. ಸೊ 9 ಪ್ಲಸ್ 00 ಅಂದ್ರೆ ಯೂನಿಟ್ ಡಿಜಿಟ್ 9. ಅದ್ರೊಳಗ 1 ಮೈನಸ್ ಮಾಡ್ಬೇಕು. ಯಾಕಂದ್ರೆ ಇದು ಪ್ಲಸ್ ಒಳಗೈತಿ, ಇದು ಪ್ಲಸ್ ಒಳಗೈತಿ, ಇದು ಪ್ಲಸ್ ಅದಾವ ಅಂದ್ರೆ ಇವು 3 ಪ್ಲಸ್ ಮಾಡ್ಬೇಕು, ಇದೊಂದು ಮೈನಸ್ ಮಾಡ್ಬೇಕು. 9 ಒಳಗೆ 1 ತೆಗೆದ್ರೆ 8. 8 ಇದ್ದಿದ್ದು 2 ಅದಾವ. ಇನ್ನ 6 ಪ್ಲಸ್ 9 15. 15 ಪ್ಲಸ್ 3 18. 81 ಒಳಗ 4 ತೆಗೆದ್ರೆ 14. ಸೊ 14 ಅಂದ್ರೆ 4. ಸೊ 48 ಬರುವಂತ ಆಪ್ಷನ್ ಇದು ಒಂದೈತಿ, ಆಪ್ಷನ್ C3. ಓಕೆ, ಮುಂದಿನ ಕ್ವಶನ್. ಇಂಥವ್ ಕ್ವಶನ್ ಒಂದ್ ಸ್ವಲ್ಪ ನೀವು ಟ್ರಿಕ್ ಅಪ್ರೋಚ್ ಮಾಡ್ರಿ ಅಂತಂದ್ರೆ ಮುಗ್ದ ಹೋಗ್ತೈತಿ. ಇಲ್ಲಿ ಇಂಟು ಐತಿ, ಡಿವೈಡ್ ಐತಿ. ಪ್ಲಸ್ ಮೀನ್ಸ್ ಮೈನಸ್, ಇಂಟು ಮೀನ್ಸ್ ಡಿವೈಡ್, ಮೈನಸ್ ಮೀನ್ಸ್ ಪ್ಲಸ್, ಡಿವೈಡ್ ಮೀನ್ಸ್ ಇಂಟು. ಫೈಂಡ್ ಔಟ್ ದ ಆನ್ಸರ್ ದ ಫಾಲೋಯಿಂಗ್. ಇಂಟು ಅಂದ್ರ ಡಿವೈಡ್ ಅಂದಂಗ. ಸೊ
100 ಇಲ್ಲಿ ಇಂಟು ಐತಿ ಡಿವೈಡ್ ಮಾಡ್ಕೋಬೇಕ್ರಿ 10 ಡಿವೈಡ್ ಐತಿ ಡಿವೈಡ್ ಮೀನ್ಸ್ ಇಂಟು ಸೊ ಇಲ್ಲಿ ಇಂಟು ಮಾಡಬೇಕು 15 ಈ 0 ಹೋತು 10 ಇಂಟು 15 ಮಾಡ್ರೆ 150 ಸೊ 150 ಯಾವ ಆಪ್ಷನ್ದಾಗ ಐತಿ ಆಪ್ಷನ್ D4 ಐತಿ ಓಕೆ ಮುಂದಿನ ಕ್ವಶನ್ಗೆ ಹೋಗೋಣ ಇವೆಲ್ಲ ಕ್ವಶನ್ಸ್ ಆರಾಮ್ಸೆ ಬಿಡಿಸ್ಬೋದು ಒಂದೊಂದು ಡಿಫಿಕಲ್ಟ್ ಬಂದಾಗ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡಿರ್ತೇನ್ರಿ ಬೇರೆ ಬೇರೆ ಅಪ್ರೋಚ್ಗಳನ್ನ ಹೇಳಿರ್ತೇನ್ರಿ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ನೋಡ್ರಿ ಸರ್ಕಲ್ ಇತ್ತು ಅದು ಲಾರ್ಜ್ ಆಯ್ತು ಟ್ರಯಾಂಗಲ್ ಇತ್ತು ಟ್ರಯಾಂಗಲ್ ಲಾರ್ಜ್ ಆಯ್ತು ಒಂದು ಅಬ್ಸರ್ವೇಷನ್ ಮಾಡಬೇಕು 3 ಸೈಡ್ ಇದ್ದಿದ್ದು 4 ಸೈಡ್ ಆಯ್ತು ಇನ್ನು 4 ಸೈಡ್ ಇದ್ದಿದ್ದು ಲಾರ್ಜ್ ಆಗ್ಬೇಕು ಇದು ಲಾರ್ಜ್ ಆಗೈತಿ ಇದು ಲಾರ್ಜ್ ಆಗೈತಿ ಇದು ಲಾರ್ಜ್ ಆಗೈತಿ ಇದು ಇಲ್ಲ ಸೊ ಇದು ಲಾರ್ಜ್ ಆಗೈತಿ ಬಟ್ 3 ಸೈಡ್ ಇದ್ದಿದ್ದು ಒಳಗೆ ಹೋಗಿ 4 ಸೈಡ್ ಆಗೈತಿ ಇದು 4 ಸೈಡ್ ಇದ್ದಿದ್ದು ಒಳಗೆ ಹೋಗಿ 5 ಸೈಡ್ ಆಗ್ಬೇಕು 5 ಸೈಡ್ ಇದ್ದಿದ್ದು ಒಂದು ಆಪ್ಷನ್ ಐತಿ ಆನ್ಸರ್ 4th ಒನ್ ನಮ್ದು ಆನ್ಸರ್ ಆಗ್ತೈತ್ರಿ ಸೊ 4th ಒನ್ ಯಾವ ಆಪ್ಷನ್ದಾಗ ಐತಿ ಆಪ್ಷನ್ A1 ದಾಗ ಐತಿ ಇದು ಆಕ್ಚುಲಿ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಒಳಗೆ ಬಿದ್ದಿರುವಂತ ಕ್ವಶನ್ ರೀ ಇದು ಓಕೆ ಓಕೆ ಬಹಳ ಅದ್ಭುತವಾಗಿ ಎಲ್ಲರೂ ಬಿಡಿಸಾಕೈತಿರಿ ಬಿಡಿಸ್ರಿ ಮುಂದಿನ ಕ್ವಶನ್ಗೆ ಹೋಗುಣ್ರಿ ಎಸ್ ನೋಡಿ ಇದನ್ನ ಕಮೆಂಟ್ ಹಾಕ್ರಿ ಎಲ್ಲರೂ ಆನ್ಸರ್ ಸಿಟಿ ದೇರ್ ಕಂಟ್ರೀಸ್ ಕ್ಯಾಪಿಟಲ್ಸ್ ನೋಡ್ರಿ ಕೊಲಂಬೋ ಶ್ರೀಲಂಕಾದ ಕ್ಯಾಪಿಟಲ್ ಸಿಟಿ ನ್ಯೂ ದಿಲ್ಲಿ ಇಂಡಿಯಾದ ಕ್ಯಾಪಿಟಲ್ ಸಿಟಿ ಢಾಕಾ ಬಾಂಗ್ಲಾದೇಶದ ಕ್ಯಾಪಿಟಲ್ ಸಿಟಿ ರಾವಲ್ಪಿಂಡಿ ಅನ್ನೋದು ಕ್ಯಾಪಿಟಲ್ ಸಿಟಿ ಅಲ್ಲ ಒಂದು ದೇಶದ ಸಿಟಿ ಇದೆ ಸೊ ಆನ್ಸರ್ ಯಾವ್ದಾಕೈತಿ D4 ಆಗೈತಿ ಡಿಫ್ರೆಂಟ್ ಇದ್ದಿದ್ದು ಒಂದ ಸೇಮ್ ಇದ್ದಿದ್ದು 3 ಅದಾವ ಸೊ ಡಿಫ್ರೆಂಟ್ ಆಗಿದ್ದ ತೆಗೆ ಅಂದಾರ ಆಪ್ಷನ್ B2 ಆಗ್ತದ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ ಓಕೆ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡೋದೈತಿ ನೋಡ್ರಿ ಇಲ್ಲಿ ಇದ್ದಿದ್ದು ಇಲ್ಲಿಗೆ ಬಂದದ ಅಂದ್ರ ಒಂದ್ ಬಿಟ್ಟು ಒಂದಕ್ಕೆ ಬಂದದ ಸೊ ಇಲ್ಲಿದ್ದು ಇಲ್ಲಿ ಬಂದದ ಒಂದ್ ಬಿಟ್ಟು ಒಂದು ಜಂಪ್ ಆಗ್ಯದ ಇನ್ನು ಇಲ್ಲಿದ್ದು ಇಲ್ಲಿ ಬರ್ಬೇಕು ಇಲ್ಲಿದ್ದು ಇಲ್ಲಿ ಬಂದದ ಸೊ ಇನ್ನು ಇಲ್ಲಿದ್ದು ಇಲ್ಲಿ ಬರ್ಬೇಕು ಇಲ್ಲಿ ಬಂದದ ಇನ್ನು ಇಲ್ಲಿದ್ದು ಇಲ್ಲಿ ಬರ್ಬೇಕು ಸೊ ಇಲ್ಲಿ ಬಂದಿದ್ದು ಯಾವ ಆಪ್ಷನ್ ಐತ್ರಿ 5ರಾಗ ಐತಿ 2ರಾಗ ಐತಿ 1ರಾಗ ಐತಿ 3 ಆಗಂಗಿಲ್ಲ 4 ಆಗಂಗಿಲ್ಲ ತೆಗೆದ್ಬಿಟ್ರಿ ನೆಕ್ಸ್ಟ್ ಇನ್ನ ಈ ಡಾಟ್ ನೋಡ್ ಒಂದೊಂದು ಜಂಪ್ ಆಗತೈತಿ ಇಲ್ಲಿದ್ದು ಇಲ್ಲಿ ಬಂದೈತಿ ನೋಡ್ರಿ ಇಲ್ಲಿದ್ದು ಇಲ್ಲಿ ಬಂದೈತಿ ಅಂದ್ರ ಒಂದು ಜಂಪ್ ಇಲ್ಲಿದ್ದು ಇಲ್ಲಿ ಬಂದೈತಿ ಅಂದ್ರ ಒಂದು ಜಂಪ್ ಇಲ್ಲಿದ್ದು ಇಲ್ಲಿ ಬಂದೈತಿ ಒಂದು ಜಂಪ್ ಇಲ್ಲಿದ್ದ ಇಲ್ಲಿ ಬರ್ಬೇಕು ಇಲ್ಲಿ ಬಂದೈತಿ ಸೊ ಇಲ್ಲಿದ್ದೀನಿ ಇಲ್ಲಿ ಬರ್ಬೇಕಲ್ಲ ಇಲ್ಲಿ ಬಂದಿದ್ದು ಯಾವ್ದೈತ್ರಿ ಸೊ 1ರೊಳಗೆ ಐತ್ರಿ ಅಲ್ಲಿ ಬಂದಿದ್ದು 1ರೊಳಗೆ ಐತಿ ಸೊ ಇದು ಆನ್ಸರ್ ಆಗಂಗಿಲ್ಲ ಸೊ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ ಆನ್ಸರ್ A1 ಆಗ್ತದ ಓಕೆ ಎಸ್ ಆಪ್ಷನ್ A1 ರೈಟ್ ಆಗ್ತದೆ ಮುಂದಿನ ಕ್ವಶನ್ ಹೋಗುಣ್ರಿ ಮುಂದಿನ ಕ್ವಶನ್ ಇದನ್ನ ಅಬ್ಸರ್ವ್ ಮಾಡಿ ಕೆಳಗಿಂದ ಯಾವ್ದಾಗ್ತೈತಿ ಹೇಳಿ ಕ್ವಶನ್ ಕೇಳಿದಾರ ನೋಡೋಣ ಎಲ್ಲರೂ ಕಮೆಂಟ್ ಮಾಡ್ರಿ ಇದಕ್ಕೆ ಆನ್ಸರ್ ಕಮೆಂಟ್ ಮಾಡ್ರಿ ಎಸ್ 7 ಇದ್ದಿದ್ದ 77 ಆಗೈತಿ ಸೊ ಇದಕ್ಕ ಇಂಟು 11 ಮಾಡಿದ ಓಕೆ ಅಂದ್ರೆ ಇದರ ಅರ್ಥ ನಾವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ ಬೇರೆ ರೀತಿ ಏನಾರ ಮಾಡಿದ್ವಿ ಅಂತಂದ್ರೆ ಅಪ್ರೋಚ್ ನಮ್ದು ರಾಂಗ್ ಆಗ್ತದೆ ಓಕೆ 7 ಇಂಟು 11 ಮಾಡಿದ್ವಿ ಅಂತಂದ್ರ ಇದಕ್ಕ ಇಂಟು 11 ಮಾಡಿದ್ವಿ ಅಂತಂದ್ರ 99 ಆಕೈತಿ ಇದು ಆಗಂಗಿಲ್ಲ ಸೊ ಇದಕ್ಕೆ 11 ಮಾಡಿದ್ರೆ 121 ಆಗ್ತದ ಸೊ ಇದು ಆನ್ಸರ್ ಆಗಂಗಿಲ್ಲ ಸೊ ಇನ್ನು ಬೇರೆ ಏನೋ ಮೆಥಡ್ ಬೇರೆ ಮಾಡ್ಯಾರ ಅವ್ರು ಬೇರೆ ಏನ್ ಮಾಡ್ಯಾರ 7 ಐತಿ 7 ಐತಂದ್ರ 7 ಮುಂದಿಂದ ಅವಿಭಾಜ್ಯ ಸಂಖ್ಯೆ ಯಾವ್ದ 11 ಐತಿ 11 7 77 ಆಯ್ತು ಸೊ ಇಲ್ಲಿ 11 ಕೊಟ್ಟಾರ 11 ಮುಂದಿನ ಅವಿಭಾಜ್ಯ ಸಂಖ್ಯೆ 13 ಸೊ 13 ಒಂದ್ಲೆ 13 ಒಂದ್ ಕೈಲ 13 ಒಂದ್ಲೆ 13 ಇದೊಂದು ಕೂಡಿಸ್ತಾರೆ 14 143 143 ನಮ್ಮ ಆನ್ಸರ್ ಆಗ್ತೈತಿ ಆನ್ಸರ್ ಈಸ್ D4 ಓಕೆ ಏನ್ ಮಾಡ್ಯಾರ ನೋಡ್ರಿ ಯಾವ್ದೋ ಒಂದು ಸಂಖ್ಯೆ ಐತ್ಲ ಅದ್ರ ಮುಂದಿನ ಅವಿಭಾಜ್ಯ ಸಂಖ್ಯೆದಿಂದ ಗುಣಿಸ್ಯಾರ 11 ಐತಂದ್ರ 11 ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವ್ದ 13 ಇಂದ ಗುಣಿಸ್ಯಾರ
ಸೊ ಆನ್ಸರ್ ಯಾವ್ದಾಕೈತ್ರಿ D4 ಆಗ್ತದೆ. ಓಕೆ, ಡಿಫ್ರೆಂಟ್ ಆದಂತ ಯೋಚನೆ ಇಲ್ಲಿ ಐತ್ ನೋಡ್ರಿ. ಅದಕ್ಕಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. 12 ಇದ್ದಿದ್ದು 60 ಆಗೈತಿ, 12 ಐದ್ಲಿ 60. ಓಕೆ, 14 ಐದ್ಲಿ 70. ಸೊ ಆನ್ಸರ್ D4 ಆಕೈತ್ರಿ. ನೋಡ್ರಿ ಆನ್ಸರ್ ಯಾವ್ದಾಕೈತಿ D4 ಆಕೈತಿ. ಓಕೆ, ಮುಂದಿನ ಕ್ವಶನ್. ಒಳಗಡೆ ಎಷ್ಟು ಅದಾವ್ರಿ? 6ದವು 5 ಐತಿ, 3ದವು 4 ಐತಿ, 4ದವು 3 ಐತಿ, 5ದವು 4 ಐತಿ, 6ದವು 5 ಐತಿ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಒಳಗಡೆ ಏನಾಗ್ಯಾವು? ಕಡಿಮೆದವು ಹೆಚ್ಚದವು, ಕಡಿಮೆದವು ಹೆಚ್ಚದವು. 5 6, 3 4, 4 5, 5 6. ಬಟ್ ಇಲ್ಲಿ ಉಲ್ಟಾ ಆಗೈತಿ. ಸೊ ನಮ್ಮ ಆನ್ಸರ್ ಯಾವ್ದಾಕೈತಿ? ಸೆಕೆಂಡ್ ಒನ್ ನಮ್ಮ ಆನ್ಸರ್ ಆಗಂಗಿಲ್ಲ. ಸೊ ಸೆಕೆಂಡ್ ಒನ್ ಯಾವ ಆಪ್ಷನ್ದಾಗ ಐತ್ರಿ? ಆಪ್ಷನ್ A1 ದಾಗ ಐತಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಒಳಗಡೆ 6 ಮುಕ್ಕದೈತಿ, ಹೊರಗಡೆ 5 ಮುಕ್ಕದೈತಿ. ಒಳಗಡೆ 3 ಮುಕ್ಕದೈತಿ, ಹೊರಗಡೆ 4 ಮುಕ್ಕದ. 4 3, 5 4, 6 5. ಸೊ ಹಿಂಗ ಅಬ್ಸರ್ವೇಷನ್ ಮಾಡಿದಾಗ ಯಾವ್ದಾಕೈತಿ ನಮ್ಮ ಆನ್ಸರ್? ಆನ್ಸರ್ A1 ಆಗ್ತದೆ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಪ್ಲಸ್ ಮೀನ್ಸ್ ಮೈನಸ್, ಇಂಟು ಮೀನ್ಸ್ ಡಿವೈಡ್, ಈ ರೀತಿ ಐತಿ. ಇದನ್ನ ಕ್ವಶನ್ ಬಿಡಿಸಂದ. 15 ಕ 15, ಇಂಟು ಮೀನ್ಸ್ ಡಿವೈಡ್, ಇಂಟು ಮೀನ್ಸ್ ಡಿವೈಡ್ 5. ಡಿವೈಡ್ ಮೀನ್ಸ್ ಇಂಟು 25. 5 ಒಂದ್ಲೇ 5, 5 ಐದ್ಲೇ 25, 15 ಐದ್ಲೇ ಎಷ್ಟು? 75. 75 ಯಾವ ಆಪ್ಷನ್ದಾಗ ಐತಿ? ಆಪ್ಷನ್ D4 ದಾಗ ಐತಿ. ಓಕೆ, ಮುಂದಿನ ಕ್ವಶನ್. Which of the following option different from the other on the basis of the following cities and state? ಸಿಟಿಗಳನ್ನ ಮತ್ತು ಸ್ಟೇಟ್ಗಳನ್ನ ಗಮನದಾಗ ಇಟ್ಕೊಂಡು ನೋಡಿದ್ವು ಅಂತಂದ್ರ, ಉದಯ್ಪುರ್ ಬರೋದು ರಾಜಸ್ಥಾನದಾಗ, ಜೈಪುರ್ ಬರೋದು ರಾಜಸ್ಥಾನದಾಗ, ಜೋಧ್ಪುರ್ ಬರೋದು ರಾಜಸ್ಥಾನದಾಗ. ಇವು 3 ರಾಜಸ್ಥಾನದಾಗ ಬರ್ತಾವ. ರಾಯ್ಪುರ್ ಯಾವ ರಾಜ್ಯದಾಗ? ಛತ್ತೀಸ್ಗಢದಾಗ ಬರ್ತದೆ. ಸೊ ಇವು 3 ಒಂದ ರಾಜ್ಯದಾಗ, ಇದೊಂದು ಛತ್ತೀಸ್ಗಢದಾಗ ಅಂತಂದ್ರೆ ಡಿಫ್ರೆಂಟ್ ಆಗಿರ್ತೀವಿ ಅಂದರು. ಆನ್ಸರ್ ಯಾವ್ದಾಕೈತಿ? ಆನ್ಸರ್ A1 ಆಗ್ತದೆ. ನೆಕ್ಸ್ಟ್ ಕ್ವಶನ್. ಬೇಸ್ಡ್ ಆನ್ ದ ಫಾಲೋಯಿಂಗ್ ಪರ್ಸನ್ಸ್ ದೇರ್ ಪೊಸಿಷನ್ ಅಂತಂದ್ರೆ ಅವ್ರು ಯಾವ್ಯಾವ ಹುದ್ದೆ ಒಳಗಿದ್ರು ಅದನ್ನ ಅಬ್ಸರ್ವೇಷನ್ ಮಾಡ್ಕೊಂಡು ಬಿಡಿಸಂತ ಹೇಳಿದಾರೆ. ಸೊ ಜವಾಹರ್ಲಾಲ್ ನೆಹರು ಅವ್ರು ಏನಿದ್ರು ಅಂತಂದ್ರ ಪ್ರೈಮ್ ಮಿನಿಸ್ಟರ್ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಏನಿದ್ರಂದ್ರ ಪ್ರೈಮ್ ಮಿನಿಸ್ಟರ್ ಇದ್ರು. ಶಂಕರ್ ದಯಾಳ್ ಶರ್ಮಾ ಅವರು ಏನಿದ್ರು ಅಂತಂದ್ರ ಪ್ರೆಸಿಡೆಂಟ್ ಇದ್ರು ನೋಡ್ರಿ, ಪ್ರೆಸಿಡೆಂಟ್. ಓಕೆ, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಏನಿದ್ರು ಅಂತಂದ್ರ ಪ್ರೈಮ್ ಮಿನಿಸ್ಟರ್ ಇದ್ರು. ಸೊ 3 ಮಂದಿ ಏನ್ದಾರಪ್ಪ ಅಂತಂದ್ರ ಪ್ರೈಮ್ ಮಿನಿಸ್ಟರ್ ಅದಾರು, ಒಬ್ರ ಏನ್ದಾರ ಅಂದ್ರ ಪ್ರೆಸಿಡೆಂಟ್ ಅದಾರು. ಸೊ ನಮ್ಮ ಆನ್ಸರ್ ಯಾವ್ದೈತ್ರಿ? ಡಿಫ್ರೆಂಟ್ ಆಗಿದ್ದವ್ರನ್ನ ತೆಗಿಬೇಕು, ಶಂಕರ್ ದಯಾಳ್ ಶರ್ಮಾ. ಓಕೆ, ನೆಕ್ಸ್ಟ್ ಕ್ವಶನ್ ಮೂಮೆಂಟ್ ತಗೊಂಡ್ರಿ. ಮುಂದಿನ ಕ್ವಶನ್ ರೀ ಏನೈತ್ ನೋಡ್ರಿ. ಎಷ್ಟಾದ್ರು ಕ್ವಶನ್? 20 ಕ್ವಶನ್ ಆದ್ವು ರೀ. ಸೊ 20 ಕ್ವಶನ್ಸ್ ಇರ್ತಾವ್ರಿ. ಡಿಫ್ರೆಂಟ್ ಆಗಿದ್ದನ್ನ ಕ್ಯಾಲ್ಕುಲೇಟ್ ಮಾಡತ್ ಹೇಳಿ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಗಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಹೊಂದಿರತಕ್ಕಂಥದ್ದು, ಮಾಕ್ ಟೆಸ್ಟ್ ಅನ್ನ ಹೊಂದಿರತಕ್ಕಂಥದ್ದು, MCQ ಬೇಸ್ಡ್ ಆಗಿರ್ತಕ್ಕಂಥ ಟೆಸ್ಟ್ಗಳು ನಡೀತಾವ. ಅದೇ ರೀತಿಯಾಗಿ ನಿಮ್ಗ ಚಾಪ್ಟರ್ ವೈಸ್, ಇಯರ್ ವೈಸ್ ನಿಮ್ಗೆ ಏನಾರ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಕ್ವಶನ್ ಪೇಪರ್ ಅದು ಬೇಕಂತಂದ್ರ ಹೊಸ ಸ್ಕಿಲ್ ಮೂಲಕ ಈ ಎಕ್ಸಾಮಿನೇಷನ್ ನೀವು ಕ್ರ್ಯಾಕ್ ಮಾಡ್ಕೋಬೇಕಂತಂದ್ರ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗತೈತ್ರಿ. ಇದು ಆಫ್ಲೈನ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಕತ್ತದ್ರಿ. ನೆಕ್ಸ್ಟ್ ಆನ್ಲೈನ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗತ್ತದ. ಆನ್ಲೈನ್ ದಾಗ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಏನ್ ಮಾಡ್ತೀರಿ ನನ್ಗೆ ಗೊತ್ತಿಲ್ಲ, ಬಟ್ ಆಫ್ಲೈನ್ ದಾಗ ಬಹಳ ಚಂದ ಪ್ರಾಕ್ಟೀಸ್ ಮಾಡಿಸಬಹುದ್ರಿ. ಆನ್ಲೈನ್ ಬ್ಯಾಚ್ಗೆ 4,999 ರೂಪಾಯಿ ಇದೆ. ಆಫ್ಲೈನ್ ಬ್ಯಾಚ್ಗೆ ಊಟ ವಸತಿ ಕೋಚಿಂಗ್ ಬೆಸ್ಟ್ ಕೋಚಿಂಗ್ ನಿಮ್ಗ ನಮ್ಮ ಗ್ಲೋಬಲ್ ಎಜುಕೇಶನ್ ದಾಗ ಬನಟ್ಟಿ ಒಳಗೆ ಸಿಗ್ತದ. ಅದೇ ರೀತಿಯಾಗಿ ನಮ್ಮ ಒಂದು ಟೀಮಿನ ಒಂದು ಹೊಸ ಬ್ಯಾಚ್, ಅರ್ಜುನ್ ಬ್ಯಾಚ್,
ಗ್ಲೋಬಲ್ ಎಜುಕೇಶನ್ ಧಾರವಾಡದಲ್ಲಿ ಹೊಸ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಬಹಳ ಅದ್ಭುತವಾದಂತ ಕ್ಲಾಸ್ಗಳು ನಿಮಗೆ ಆಫ್ಲೈನ್ ದಾಗೂ ಸಿಗ್ತಾವ, ಅದೇ ರೀತಿ ಆನ್ಲೈನ್ ದಾಗೂ ಸಿಗ್ತಾವ. ಅದರ ಸದುಪಯೋಗವನ್ನ ಎಲ್ಲ ವಿದ್ಯಾರ್ಥಿನಿಯರು ಪಡೆದುಕೊಳ್ಳಿ. ಕೇವಲ ಫಿಸಿಕಲ್ ಪಾಸ್ ಆಗಿ ಬಂದ್ರೆ ಆಗೋದಿಲ್ಲ, ಕೇವಲ ಯಾವುದೋ ಒಂದು ತರಾಗಿ ಸಿಲೆಬಸ್ ಮುಗಿಸ್ಕೊಂಡ್ರೆ ಆಗೋದಿಲ್ಲ. ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡೋದಕ್ಕೆ ಒಂದು ಸ್ಮಾರ್ಟ್ ಅಪ್ರೋಚ್ ಅದ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಬೇಕು. ಯಾವ ಚಾಪ್ಟರ್ ಮೇಲೆ ಬರ್ತಾ ಇದ್ದಾವ, ಎಂತ ಕ್ವಶನ್ಸ್ ಬರ್ತಾ ಇದ್ದಾವ, ಈಗ ನಾನು ಹಿಂಗ್ ಹೋದ್ರೆ ಈ ಎಕ್ಸಾಮಿನೇಷನ್ ಪಾಸ್ ಆಗ್ತನೋ ಇಲ್ಲೋ, ಎಲ್ಲವನ್ನ ಬಹಳ ಅದ್ಭುತವಾಗಿ ತಗೊಂಡು ಹೋಗುವಂತ ಒಂದು ಬ್ಯಾಚ್ ಗ್ಲೋಬಲ್ ಎಜುಕೇಶನ್ ಧಾರವಾಡದಲ್ಲಿ SSC GD ಗಾಗಿ ಪ್ರಾರಂಭವಾಗ್ತಾ ಇದೆ. ಆ ಬ್ಯಾಚ್ಗೂ ಕೂಡ ಎಲ್ಲರೂ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ನೀವೇನಾದ್ರೂ ಗ್ಲೋಬಲ್ ಎಜುಕೇಶನ್ ಧಾರವಾಡಗೆ ಕಾಂಟ್ಯಾಕ್ಟ್ ಮಾಡ್ತಂತಂದ್ರೆ ಈ ನಂಬರ್ಗೆ ಫೋನ್ ಮಾಡ್ಬೋದು. ಅದೇ ರೀತಿ ಆಫ್ಲೈನ್ ಬ್ಯಾಚ್ ಏನಾದ್ರು ಅಡ್ಮಿಷನ್ ಮಾಡ್ತಂತಂದ್ರೆ 8050120045 ಅನ್ನುವಂತ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೊಸ ಬ್ಯಾಚಿಗೆ ಜಾಯಿನ್ ಆಗ್ರಿ. ಮುಂದೆ ಬರುವಂತ ಎಕ್ಸಾಮಿನೇಷನ್ ಒಳಗ ಜೈಬೇರಿ ಬಾರಿಸ್ತೀರಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನ ನೀಡಿ ಈ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಈ ಕ್ಲಾಸಿಗೆ ಜಾಯಿನ್ ಆಗಿ ಎಲ್ಲರೂ ಕ್ಲಾಸ್ ಅನ್ನ ಎಂಜಾಯ್ ಮಾಡಿದ್ದಕ್ಕಾಗಿ, ಇದುವರೆಗೆ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ. ಇದರ PDF ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ, ಆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಈ ಒಂದು PDF ಅನ್ನ ಪಡ್ಕೊಳ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಜೈ ಹಿಂದ್, ನಮಸ್ಕಾರ.